ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನದ ಪರ್ವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಭೇಟಿ ಬಳಿಕ ಅಖಾಡಕ್ಕೆ ಈಗ ಬಿಕೆ ಹರಿಪ್ರಸಾದ್ ಎಂಟ್ರಿ ಆಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ನಿವಾಸಕ್ಕೆ ಈಗ ಕೆಪಿಸಿಸಿ ಅಧ್ಯಕ್ಷ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಗಮನಿಸ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಒಬ್ಬೊಬ್ಬರೇ ಶಾಸಕರು ಅಸಮಾಧಾನದ ಹೊಗೆ ಯಾವ ಮಟ್ಟಕ್ಕೆ ಏರ್ತಾ ಇದೆ ಅಂತ ಅಂದ್ರೆ ಈಗ ಅಸಮಾಧಾನದ ಪರ್ವವೇ ಶುರುವಾಗಿದೆ ಅಂತ ಹೇಳ್ಬಹುದು. ಕಾಂಗ್ರೆಸ್ನಲ್ಲಿ ಸದ್ಯ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಸುರ್ಜೇವಾಲಾ ಅವರ ಭೇಟಿ ಕೊಟ್ಟು ಅಸಮಾಧಾನ ಇದ್ದವರನ್ನ ಸಮಾಧಾನ ಪಡಿಸಿದ ಬಳಿಕ ಈಗ ಹೊಸದಾಗಿ ಅಖಾಡಕ್ಕೆ ಬಿಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ ನಿವಾಸಕ್ಕೆ ಈಗ ಕೆಪಿಸಿಸಿ ಅಧ್ಯಕ್ಷರು ಭೇಟಿಯನ್ನ ಕೊಟ್ಟಿರುವಂತದ್ದು. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಎಂ ಕೃಷ್ಣಪ್ಪ ಮುನಿಸಿಕೊಂಡಿದ್ರು, ಅಸಮಾಧಾನಗೊಂಡಿದ್ರು ಕೃಷ್ಣಪ್ಪನವರು. ಈಗ ಆ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅತೃಪ್ತ ನಾಯಕರ ಮನವೊಲಿಕೆಗೆ ಈಗ ಕಾಂಗ್ರೆಸ್ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ದಿನೇ ದಿನೇ ಒಬ್ರಲ್ಲ ಇಬ್ರಲ್ಲ ಶಾಸಕರು ತಮ್ಮ ಅಸಮಾಧಾನ ಹೊರ ಹಾಕ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಾಳೆಯದಲ್ಲಿ. ಇವತ್ತು ಎಂ ಕೃಷ್ಣಪ್ಪ ಅವರ ಸರದಿ. ನಿನ್ನೆಯೂ ಕೂಡ ಬಹಳಷ್ಟು ಜನರು ಅಸಮಾಧಾನ ಹೊರ ಹಾಕಿದ್ರು. ಮತ್ತೊಂದ್ ಕಡೆಗೆ ನಿನ್ನೆ ಅಷ್ಟೇ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಅವರು ಕೂಡ ಅಸಮಾಧಾನ ಹೊಗೆ ಹಾಕಿದ್ರು. ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ಬಳಿಕ ಆ ನಂತರದಲ್ಲಿ ಶಿವಕುಮಾರ್ ಅವರು ಯಾವ ಆಶ್ವಾಸನೆಯನ್ನ ಕೊಟ್ಟರು, ಏನ್ ಸಮಾಧಾನ ಮಾಡಿದ್ರು, ಆಮೇಲೆ ಯೂ ಟರ್ನ್ ಹೊಡೆದ್ರು. ಈಗಲೂ ಕೂಡ ಅದೇ ಆಗಿರೋದು. ಸದ್ಯ ಈಗ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಅವರು ಕೂಡ ಅಸಮಾಧಾನವನ್ನ ತೋರ್ಪಡಿಕೆ ಮಾಡ್ಕೊಂಡಿದ್ದಾರೆ. ನೋಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರಲ್ಲ ಆ ಶಾಸಕರನ್ನ ಸಮಾಧಾನ ಮಾಡೋದಕ್ಕೆ ಮನವೊಲಿಸೋಕೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಸದ್ಯ ಈ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಯತ್ತ ಸರ್ಕಾರ ಜನರ ಚಿತ್ತ ಹತ್ರ ಗಮನ ಹರಿಸೋದ್ ಬಿಟ್ಟು ಶಾಸಕರನ್ನ ಸಮಾಧಾನ ಪಡಿಸೋದ್ರಲ್ಲೇ ನಿರಂತರವಾಗಿ ಬ್ಯುಸಿ ಆಗ್ಬಿಟ್ಟಿದೆ. ದಿನೇ ದಿನೇ ಒಬ್ರಲ್ಲ ಇಬ್ರು ಶಾಸಕರು ಈ ರೀತಿ ಮುನ್ಸ್ಕೊಳ್ಳೋದು, ಇವ್ರ ಹೋಗಿ ಸಮಾಧಾನ ಪಡಿಸೋದು. ಇಷ್ಟು ದಿನ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಮಾಡ್ತಾ ಇದ್ರು. ಈಗ ಹೊಸದಾಗಿ ಅಖಾಡಕ್ಕೆ ಬಿಕೆ ಹರಿಪ್ರಸಾದ್ ಎಂಟ್ರಿ ಕೊಟ್ಟಿದ್ದಾರೆ. ಈಗ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರ ಸರದಿ ಅವರು ಕೂಡ ಮುನಿಸಿಕೊಂಡಿರುವಂತದ್ದು. ಒಂದ್ ಕಡೆ ವಿಜಯನಗರ ಆದ್ರೆ ಮತ್ತೊಂದ್ ಕಡೆಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಇಲ್ಲಿ ಪ್ರಿಯಕೃಷ್ಣ ಅವರ ಮಗ. ಸೊ ಇಬ್ರಲ್ಲೂ ಕೂಡ ಅಸಮಾಧಾನ ಇತ್ತು. ಇಬ್ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ಸಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಒಂದ್ ಕಡೆ ಎಂ ಕೃಷ್ಣಪ್ಪ ಅವ್ರಿಗೆ ಸಿಕ್ಕಿಲ್ಲ, ಮತ್ತೊಂದ್ ಕಡೆಗೆ ಅವರ ಮಗ ಪ್ರಿಯಕೃಷ್ಣ ಅವ್ರಿಗೂ ಸಿಕ್ಕಿಲ್ಲ. ಹಾಗಾಗಿ ಅವರ ಬೆಂಬಲಿಗರು, ಕಾರ್ಯಕರ್ತರು ಇನ್ನಿಲ್ಲದ ಪ್ರೊಟೆಸ್ಟ್ ನಡೆಸ್ತಾ ಇದ್ರು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಅಲ್ಲಿ ಹೋರಾಟವನ್ನ ಮಾಡಿದಂತ ಪ್ರಸಂಗ ಕೂಡ ನಡೆದಿದೆ. ಈಗ ಯಾವಾಗ ಎಂ ಕೃಷ್ಣಪ್ಪ ಅವರು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಬೆಂಬಲಿಗರಿಗಾಗ್ಲಿ ಕಾರ್ಯಕರ್ತರಿಗಾಗ್ಲಿ ಬಂದು ಯಾವುದೇ ರೀತಿ ಹೇಳಿಕೆಗಳನ್ನ ಕೊಡ್ಲಿಲ್ಲ. ಬೇಡ, ನಿಲ್ಲಿಸ್ಬಿಡಿ, ನಮ್ಮ ಸರ್ಕಾರ ನಮ್ಮವರೇ, ಬಿಟ್ಬಿಡೋಣ ಅಂತ ಯಾವ ಮಾತನ್ನು ಹೇಳಲಿಲ್ಲಲ್ಲ. ಈಗ ಅವರ ಅಸಮಾಧಾನ ಏನಿದೆ ಅನ್ನೋದು ಡಿ ಕೆ ಶಿವಕುಮಾರ್ನ ಬಿಟ್ಬಿಡಿ, ಬಿ ಕೆ ಹರಿಪ್ರಸಾದ್ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ಅವರ ನಿವಾಸಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ ಅಸಮಾಧಾನ, ಏನಾಯ್ತು? ಮತ್ತೊಂದ್ ಕಡೆಗೆ ಈಗ ಹೈಕಮಾಂಡ್ ದೊಡ್ಡ ತಲೆನೋವು ಏನಂತ ಅಂದ್ರೆ ಹೊಸಬ್ರಿಗೆ ಮಣೆ ಹಾಕಿ ಅಂತ ಅಂದ್ರೆ ಇರೋರೆಲ್ಲ ಹೊಸಬ್ರೆ ರೀ, ಹಿರಿಯರ್ನ ಏನ್ ಮಾಡೋಣ? ಹಿರಿಯರ್ನ ಬಿಟ್ಬಿಡಕ್ಕಾಗತ್ತಾ? ಹಿರಿಯರು ಬಹಳಷ್ಟು ವರ್ಷದಿಂದ ಪಕ್ಷಕ್ಕೆ ಪಕ್ಷ ನಿಷ್ಠೆಯಾಗಿ ದುಡ್ಕೊಂಡು ಬಂದಿರ್ತಾರೆ, ಕೆಲಸ ಮಾಡಿರ್ತಾರೆ. ಅವ್ರನ್ನ ಬಿಟ್ಬಿಟ್ರೆ ಈಗ ನೋಡಿ ನಮ್ಮ ಎಂ ಕೃಷ್ಣಪ್ಪನವ್ರು ಎಷ್ಟು ವರ್ಷದಿಂದ ಕಾಂಗ್ರೆಸ್ ಕಟ್ಟಾಳ ಕೆಲಸ ಮಾಡಿದ್ದಾರೆ. ಇಂಥವ್ರನ್ನ ಬಿಟ್ಬಿಟ್ರೆ, ಇಂಥವ್ರು ಮುನ್ಸ್ಕೊಂಡ್ರೆ ಏನಂತ ಹೋಗಿ ಸಮಾಧಾನ ಮಾಡ್ತೀರಾ, ಏನ್ ಹೇಳ್ತೀರಾ? ಮತ್ತೊಂದ್ ಕಡೆಗೆ ಅವ್ರ ಮಗ ಪ್ರಿಯಕೃಷ್ಣ ಕೂಡ ಇದ್ದಾರೆ, ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಅವರು ಕೂಡ ಎಲ್ಲೋ ಒಂದ್ ಕಡೆ ಈ ಸಲ ನನಗೂ ಸಿಗುತ್ತೆ ಸಚಿವ ಸ್ಥಾನ ಅಂತ ಆಕಾಂಕ್ಷಿ ಆಗಿದ್ರು, ಅವ್ರಿಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಸದ್ಯ ಬಿ ಕೆ ಹರಿಪ್ರಸಾದ್ ಇವರು ಈಗ ಹೊಸದಾಗಿ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವ್ರು ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವ್ರು ಗೊತ್ತಾಗಿದ್ದಾರೆ. ಇದೇ ರೀತಿ ಇವತ್ತು ಇಡೀ ದಿನದಲ್ಲಿ ಇನ್ನೆಷ್ಟು ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಎಷ್ಟು ಜನರ ಮನೆಗೆ ಹೋಗ್ತಾರೆ, ಎಷ್ಟು ಜನರಂತ ಸಮಾಧಾನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.